ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೆಂಚ್ಕೊಳ್ಳೋಕೆ ಏನಾದರೂ ಇರಲಿ ಅಂದ್ಬಿಟ್ಟು, ಹೇಗಿದ್ದರೂ ಎಗ್ಸ್ ಇತ್ತಲ್ವ, ಹಾಗಾಗಿ ಎಗ್ ಫ್ರೈ ಮಾಡೋಣ ಅಂತ. ಎಗ್ ಫ್ರೈ ಅಂದರೆ ಮಸಾಲೆ ಏನು ಜಾಸ್ತಿ ಹಾಕ್ಬಿಟ್ಟು ಮಾಡಲ್ಲ, ಜಸ್ಟ್ ಉಪ್ಪು ಖಾರ ಸ್ವಲ್ಪ ಅರಿಶಿನ ಪುಡಿ ಎಲ್ಲ, ಮೊಟ್ಟೆ ಬೇಯಿಸಿರ್ತೀರಲ್ವ ಅದನ್ನು 2 ಪೀಸ್ ಮಾಡಿ ಅದನ್ನೆಲ್ಲ ಹಾಕಿ ತವಾ ಫ್ರೈ ಥರ ಮಾಡೋದು. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇದು ರೆಸಿಪಿ ಗೊತ್ತಿರುತ್ತೆ ಅಂತ ಕಾಣಿಸುತ್ತೆ. ಇನ್ನು ಮೊಟ್ಟೆ ಬೇಯೋಕ್ಕೆಲ್ಲ ನಾನು ಇಟ್ಟಿದ್ದೆ. ಏನಂದರೆ ನೆಂಚ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಕಾಂಬಿನೇಷನ್. ಆಲ್ಮೋಸ್ಟು ಸುಮಾರು ಜನಕ್ಕಂತೂ ಮೊಟ್ಟೆ ಇದ್ರೆ ತುಂಬ ಫೇವ್ರೆಟ್ ಅಲ್ಲ. ಆಲ್ಮೋಸ್ಟು ಸುಮಾರು ಜನ ಎಲ್ಲ ಏನೇ ಒಂದು ರಸಂ ಬರಲಿ ಅಥವಾ ಏನೇ ಒಂದು ಸಿಂಪಲಾಗಿ ಸಾಂಬಾರು ಮಾಡಿದ್ರೆ ಕಾಂಬಿನೇಷನ್ಗಂತ ಈ ಥರ ಯೂಸ್ ಮಾಡ್ತಾರೆ. ನಂತರ ಹೇಗಿದ್ದರೂ ಒಂದು ತೆಂಗಿನಕಾಯಿ ಇತ್ತು ಮೊನ್ನೆ, ಸ್ವಲ್ಪ ದೊಡ್ಡ ಸೈಜೇ ಅದು. ಇನ್ನು ಹಾಗೆ ಇಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ನೋಡೋಣ ಒಂದ್ಸಲಿ ಡ್ರೈ ಕೋಕೋನಟ್ ಥರ ಮಾಡಿಡೋಣ ಅಂದ್ಬಿಟ್ಟು, ಈಗ ಪ್ಯಾಕೆಲ್ಲ ಸಿಗುತ್ತೆ ಔಟ್ಸೈಡೆಲ್ಲ, ಮನೇಲೇ ಮಾಡೋಣ ಅಂತ ತೆಂಗಿನಕಾಯಿನ ತುರಿದ್ಬಿಟ್ಟು ಒಂದು ರೌಂಡ್ ಮಿಕ್ಸಿಲಿ ಆಡಿಸಿ ಒಂದು 2 ಡೇಸ್ ಏನೋ ನಾನು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೆ. ನೋಡಿ, ಫುಲ್ಲು ಡ್ರೈ ಥರ ಆಗಿದೆ. ಇದೇನೆಂದರೆ ಡ್ರೈ ಜಾಮೂನ್ ಮಾಡಿದಾಗ ಅದ್ರ ಮೇಲೆ ಹಾಕೋದಕ್ಕೂ ಅಷ್ಟೇ, ಮತ್ತು ಸ್ವೀಟ್ಸ್ ಏನಾದರೂ ಡಿಶಸ್ ಮಾಡ್ತೀವಲ್ಲ ಅದಕ್ಕೂ ಯೂಸ್ ಆಗುತ್ತೆ, ಇಲ್ಲ ಪಲ್ಯಗೂ ಕೂಡ ಯೂಸ್ ಮಾಡ್ಕೊಬೋದು. ಈಗ ತೆಂಗಿನಕಾಯಿ ಇಟ್ಟಿತ್ತವನ್ನೇ ಇಟ್ಟು ವೇಸ್ಟ್ ಮಾಡೋ ಬದಲು ಏನಾದರೂ ಜಾಸ್ತಿ ಮಿಕ್ಕಿದ್ರೆ ತುರ್ದು ಈ ಥರ ಎಲ್ಲ ಬಿಸಿಲಲ್ಲಿ ಒಣಗಿಸಿಟ್ರೆ, ಈಗ ಇದ್ರ ಬಿಸಿಲು ಚೆನ್ನಾಗಿ ಬೇರೆ ಬರುತ್ತಲ್ವ, ಒಣಗಿಸಿಟ್ರೆ ಏನಾದರೂ ಎಮರ್ಜೆನ್ಸಿಗೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಮಾಡಿದೆ. ನೋಡಿ, ಒಂದು ತೆಂಗಿನಕಾಯಿನಲ್ಲಿ ಇಷ್ಟ ಆಗಿದೆ. ಇನ್ನು ದೋಸೆ ಮಾಡಿರಲಿಲ್ಲ, ಆಲ್ಮೋಸ್ಟು ಒಂದು 8 to 10 ಡೇಸೇ ಆಗಿತ್ತು ನಮ್ಮ ಮನೆಯಲ್ಲಿ ದೋಸೆ ಮಾಡಿ. ಏನಿಲ್ಲ ಅಂದರೂ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ಪೆಷಲ್ ಅಂದರೆ ತಿಂಡಿ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೆಟ್ ಅಂದರೆ ದೋಸೆ, ಅದರ ಜೊತೆಗೆ ಆಲೂಗೆಡ್ಡೆ ಪಲ್ಯ. ಇನ್ನು ಅದನ್ನು ಬಿಟ್ಟರೆ ಪಲಾವು. ಇದಂತೂ ಮನೆಯಲ್ಲಿ ಹಸ್ಬೆಂಡ್ ಆಗಲಿ ಮಕ್ಕಳಾಗಲಿ ಎಲ್ಲ ಇಷ್ಟ ಆಗುತ್ತೆ. ಸರಿ, ದೋಸೆ ಮಾಡೋಣ ಅಂದ್ಬಿಟ್ಟು ನಾನು ನೆನೆಯಾಕಿಟ್ಟಿದ್ದೆ. ಏನಂದರೆ ಇದಕ್ಕೆ ನಾನು ಉದ್ದಿನಬೇಳೆ ಒಂದೇ ಹಾಕಲ್ಲ, ಮೈಸೂರು ಬೇಳೆ, ತೊಗರಿಬೇಳೆ ಮತ್ತು ಕಡಲೆಬೇಳೆ ಇಷ್ಟೂ ಅಷ್ಟೇ, ಎಲ್ಲ ಥರದ ಬೇಳೆಗಳನ್ನ ಹಾಕಿ, ಹೆಸರು ಬೇಳೆ ಒಂದು ಹಾಕಲ್ಲ, ಇಷ್ಟು ಹಾಕಿ ನೆನೆಸಿಟ್ಬಿಟ್ಟಿರ್ತೀನಿ ಅಕ್ಕಿ ಜೊತೆ. ಇನ್ನೆಲ್ಲ ರುಬ್ಬಿಟ್ಟು ಇಡೋಣ ಅಂತ ಇವಾಗ ಮಿಕ್ಸಿಗೆ ಹಾಕಿದ್ದೆ. ಏನಂದರೆ ಹೇಳೋಕ್ಕಾಗಲ್ಲ, ಒಂದೊಂದು ಟೈಮ್ ಕರೆಂಟ್ ಹೋಗುತ್ತೆ. ಯೂಶ್ವಲಿ ನಾವಿರೋ ಏರಿಯಾದಲ್ಲಿ ಅಷ್ಟು ಕರೆಂಟೆಲ್ಲ ತೆಗಿಯೋದಿಲ್ಲ, ಆದರೆ ಪವರ್ ಕಟ್ ಆಗೋಲ್ಲ, ಕಡಿಮೆನೇ. ಬಟ್ ಯಾಕೆ ಬೇಕು ಅಂತ ನಾನೇನು ಮಾಡ್ತೀನಿ ಗೊತ್ತಾ, ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಏನಿದ್ರು ಬೆಳಗ್ಗೆನೇ ನೆನೆಸಿರ್ತೀನಿ ಅಲ್ವಾ, ಚೆನ್ನಾಗೆಲ್ಲ ನೆಂದಿರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಒಂದು 7:30-8 ಗಂಟೆಗೆ ಎಲ್ಲ ರುಬ್ಬಿಟ್ಟು ಇಟ್ಬಿಡ್ತೀನಿ. ಇನ್ನು ಬೇಸಿಗೆಗಾಲಂತೂ ಹೇಳೋದೇ ಬೇಡ, ಚೆನ್ನಾಗಿ ಹಿಟ್ಗಳೆಲ್ಲ ಅಂತೂ ಈ ಥರ ಎಲ್ಲ ರುಬ್ಬಿಟ್ಟಿದ್ದು ದೋಸೆಗಾಗಲಿ ಅಥವಾ ಇಡ್ಲಿಗಾಗಲಿ ಚೆನ್ನಾಗಿ ಉದುಗ್ ಬಂದುಬಿಟ್ಟಿರುತ್ತೆ. ಒಂದೊಂದು ಟೈಮ್ ಉಕ್ಕಿ ಚೆಲ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿ. ಅಂದರೆ ಬಿಸಿ ಇದ್ದರೆ ಹಾಗೆ ಅಲ್ಲ, ಬಿಸಿ ಇರೋ ವಾತಾವರಣದಲ್ಲಿ ಇದು ಚೆನ್ನಾಗಿ ಉದುಗುತ್ತೆ. ಇನ್ನು ಅದಕ್ಕೆ ನಾನು ಸ್ವಲ್ಪ ಅನ್ನ ಹಾಕಿದ್ದೆ ಸಾಕು ಅಂದ್ಬಿಟ್ಟು. ಇನ್ನು ಹುಳಿನೂ ಅಷ್ಟೇ, ಈಗಿನ ಟೈಮಲ್ಲಂತೂ ಬೇಸಿಗೆಗಾಲದಲ್ಲೆಲ್ಲ ಹುಳಿ ಬೇಗ ಬಂದುಬಿಡುತ್ತೆ ಹಿಟ್ಗಳು. ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. 1 ಗ್ಲಾಸ್ ಅಕ್ಕಿಗೆ ಎಲ್ಲ ಥರ ಬೇಳೆಗಳು 1/4 ಗ್ಲಾಸ್ ಅಷ್ಟು ಹಾಕಿ ಮಾತ್ರ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಏನಂದರೆ ಮಧ್ಯಾಹ್ನ ಈ ತಿಂಡಿಗಳೆಲ್ಲ ತಿನ್ನೋಕ್ಕಾಗಲ್ಲ, ಸರಿ ಅಂತ ನಾನು ಸ್ವಲ್ಪ ಮಾಡಿ ಇಟ್ಟಿರ್ತೀನಿ. ನೋಡಿ, ಅರ್ಧ ತಪ್ಪಲಿನೂ ಆಗಿಲ್ಲ, ಸ್ವಲ್ಪನೇ ಆಗಿರೋದು. ಇನ್ನೊಂದು, ನಮ್ಮ ಮನೆಯಲ್ಲಿ ನೋಡಿದಾಗಲೆಲ್ಲ ನಿಮಗೆಲ್ಲ ಅದು ಏನಿದು ಈ ಥರ ತಪ್ಪಲಿಗಳೇ ಯೂಸ್ ಮಾಡ್ತಾರೆ ಅಂದ್ಕೋಬೇಡಿ. ಮದುವೆ ಟೈಮಲ್ಲಿ ಗೊತ್ತಿಲ್ಲದಲೇ ನಾನೇನು ಮಾಡಿಬಿಟ್ಟೆ, ಒಂದು 8 ತಪ್ಪಲಿಗಳು ತೊಗೊಬಿಟ್ಟಿದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ, ಹಳೇದಾಗ ತನಕ ಸ್ವಲ್ಪ ಯೂಸ್ ಮಾಡಿ ಆಮೇಲೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಅದಕ್ಕೆ ಇವುಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ನೋಡಿ, ಇವತ್ತೇನಾಯಿತು ಅಂದರೆ ಗ್ಯಾಸ್ ಇದ್ಕಿದ್ದಂಗೆ ಖಾಲಿ ಆಗಿಬಿಡ್ತು. ಬುಕ್ ಮಾಡಿದ್ವಿ, ಬಟ್ ಬರೋದು ಲೇಟ್ ಆಯಿತು, ಒಂದು 2-3 ಅವರ್ಸ್ ಟೈಮ್ ಹಿಡಿತು. ಸರಿ, ಹೇಗಿದ್ರು ಬಿಸಿನೀರು ಕಾಯಿಸ್ಬೇಕಾಗಿತ್ತು, ಬಿಸಿನೀರು ಕಾಯಿಸಾಯಿತು. ಪಾಪು ಬೇರೆ ಹಾಲು ಕೇಳ್ತಾಯಿದ್ಲು. ಸರಿ ಅಂದ್ಬಿಟ್ಟು ನಾನು ಕೆಟಲ್ನಲ್ಲೇ ಇಟ್ಟಿದ್ದೆ ಹಾಲಿಗೆ. ಅದೇನಾಯಿತು, ಜಾಸ್ತಿ ಉಪ್ಪು ಬಂದುಬಿಡ್ತು. ಸ್ವಲ್ಪ ಚೆನ್ನಾಗಿ ಇದು ಮಾಡೋಣ ಅಂದ್ಬಿಟ್ರೆ ಅದು ನಾನು ನೋಡ್ಕೊಂಡಿಲ್ಲ. 2 ಮಿನಿಟ್ಸ್ಗೆ ಏನಂದರೆ ಗ್ಯಾಸ್ಗಿಂತ ಈ ಕರೆಂಟ್ ಇದರಲ್ಲಂತೂ ಬೇಗ ಆಗಿಬಿಡುತ್ತೆ. ಇಟ್ಟು ನೋಡಿದ್ರೆ ಎಲ್ಲ ಉಕ್ಕು ಬಂದ್ಬಿಟ್ಟು ಫುಲ್ ಅದ್ರ ತುಂಬ ಎಲ್ಲ ಒಂಥರ ಹಾಲಲ್ಲಿ ಥರ ಎಲ್ಲ ಆಗಿ ಮಾರ್ಕ್ ಆಗಿತ್ತು. ಇನ್ನು ಜಾಸ್ತಿ ನೀರಲ್ಲೆಲ್ಲ ಹಾಕ್ಬಿಟ್ಟಿದ್ದನ್ನು ವಾಶ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕರೆಂಟಿಂದಲ್ವ ಒಂಥರ ಭಯ, ಸುಮ್ಮನೆ ಹಾಳ್ಗೆಳಾಗ್ಬಿಡುತ್ತೋ ಅಥವಾ ಶಾಕ್ ಹೊಡಿಯುತ್ತೋ ಅಂದ್ಬಿಟ್ಟು. ಅದಕ್ಕೋಸ್ಕರ ಹಾಗೆ ಜಸ್ಟ್ ಮೇಲೆಲ್ಲ ನೀಟಾಗಿ, ಅಂದರೆ ಒಳಗಡೆ ನೀಟಾಗೆಲ್ಲ ವಾಶ್ ಮಾಡ್ತೀನಿ. ಆಚೆ ಅದು ವೈರ್ ಕಲೆಕ್ಷನಲ್ಲಿ ಎಲ್ಲಿದೆ ಅಲ್ಲೆಲ್ಲ ಸ್ವಲ್ಪ ಭಯ ನನಗೆ, ಹಾಗಾಗಿ ಅಲ್ಲೆಲ್ಲ ಜಸ್ಟ್ ಹಾಗೆ ವಾಶ್ ಮಾಡಿ ನೀಟಾಗಿ ಒರೆಸಿಟ್ಟಿದ್ದೆ.
ಏನಂದರೆ ಎಮರ್ಜೆನ್ಸಿಗೆ ರೈಸ್ ಕುಕ್ಕರ್ ಆಗಲಿ ಅಥವಾ ಕೆಟಲ್ಲಾಗಲಿ ಈ ಓವನ್ಗಳೇನಾದರೂ ಇದ್ದರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದು ನಮ್ಮ ಮನೆಯಲ್ಲಿ ಓವನ್ ಕೂಡ ಇದೆ. ನಾನು ಅದನ್ನು ಯೂಸೇ ಮಾಡ್ತಾಯಿಲ್ಲ. ಏನಂದರೆ ಒಂದು 2 ಇಯರ್ಸ್ ಆಯ್ತು ಅದನ್ನು ಯೂಸ್ ಮಾಡಿ. ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದರಲ್ಲೊಂದು ರಿಂಗ್ ಒಂದು ತೊಗೊಬರ್ಬೇಕು ಅಷ್ಟೇ. ರಿಂಗ್ ಇಲ್ಲ ಅಂದ್ಬಿಟ್ಟು ಹಾಗೇ ಇಟ್ಬಿಟ್ಟಿದ್ದೀನಿ. ಇವಾಗ ಯೂಸ್ ಮಾಡೋಕ್ಕೂ ಭಯ ಅನಿಸುತ್ತೆ. ಯಾಕಂದರೆ ಈ ಕರೆಂಟಿನ ಮಿಷಿನ್ಗಳೇ ಹಂಗೆ ಅಲ್ವಾ, ಜಾಸ್ತಿ ಗ್ಯಾಪ್ ಆಗಿಬಿಟ್ರೆ ಏನಾಗುತ್ತೋ ಏನೋ ಅಂತ ನೋಡಬೇಕು. ಒಂದ್ಸಲ ಮೇಲೆ ಎತ್ತಿಟ್ಟಿದ್ದೀನಿ. ಇನ್ನೆಲ್ಲ ರುಬ್ಬಿದ್ದು ಅದು ಇದೆಲ್ಲ ಆಯಿತು. ಇನ್ನು ಪಾತ್ರೆನ ಸ್ವಲ್ಪ ಎಲ್ಲ ವಾಶ್ ಮಾಡಿಬಿಟ್ಟು ಮಿಕ್ಕಿದ್ದು ಮೊಟ್ಟೆ ಬೇರೆ ಬೇಯ್ತಾ ಇದೆ. ಇನ್ನು ಅದನ್ನು ಬೆಂದ ತಕ್ಷಣವೇ ಸ್ವಲ್ಪ ಫ್ರೈ ಥರ ಮಾಡಿಕೊಡ್ಬೇಕು. ಇನ್ನು ವುಮೆನ್ಸ್ ಡೇ ಸ್ಪೆಷಲ್ ಬಂತು. ಏನಂದರೆ ಇವತ್ತಿನ ದಿನ ತುಂಬ ಒಂದು ಎಲ್ಲ ವುಮೆನ್ಸ್ಗಳಿಗೂ ಒಂಥರ ರೆಕಗ್ನೈಸ್ ಮಾಡಿದ್ದಾರೆ, ಯಾವ ಥರ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ. ಅಂದರೆ ಎಷ್ಟು ಗ್ರೇಟ್ ಅಲ್ವಾ ನಾವು ಹೆಣ್ಮಕ್ಳೆಲ್ಲ. ಎಲ್ಲರೂ ಅಷ್ಟೇ. ಏನಂದರೆ ಒಂದು ಹೆಣ್ಣು ಕೈನಲ್ಲಿ ಇಂಥ ಕೆಲಸ ಆಗಲ್ಲ ಅನ್ನೋಂಗಿಲ್ಲ. ಒಂಥರ ಆಲ್ ಇನ್ ಒನ್ ಆಲ್ರೌಂಡ್ ಥರ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದು, ನಿಭಾಯಿಸೋದು. ಏನೇ ಒಂದು ನೋವು ತಿನ್ನೋದ್ರಿಂದ ಹಿಡ್ದು ಅಡ್ಜಸ್ಟ್ಮೆಂಟು, ಇವಾಗ ತಾಳ್ಮೆಯಿಂದ ಇರೋದು, ಹಾಗೆ ಒಂಥರ ಎಲ್ಲ ಪ್ರತಿಯೊಂದು ಜವಾಬ್ದಾರಿ ಹೊತ್ಕೊಳ್ಳೋದಾಗಲಿ ಎಲ್ಲ ರೀತಿಯಲ್ಲೂ ಆಕೆ ಒಂಥರ ಸ್ಪೆಷಲ್. ಅವಳಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅಂತ ಈ ಒಂದು ವುಮೆನ್ಸ್ ಡೇನ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅಂದರೆ ಹೆಣ್ಮಕ್ಳೇ ಹಾಗೆ ಅಲ್ವಾ, ತುಂಬ ಸ್ಪೆಷಲಲ್ಲೇ ಸ್ಪೆಷಲ್ಲು. ಎಲ್ಲ ರೀತಿಯಲ್ಲೂ ಅಷ್ಟೇ ಆಲ್ರೌಂಡ್ ಕೆಲಸ ಥರ ಮಾಡ್ತಾರೆ. ಒಂದು ಮನೆ ಕೆಲಸ ಅದರಲ್ಲಾಗಲಿ, ಅಥವಾ ಸಂಸಾರ ನಿಭಾಯಿಸೋದ್ರಲ್ಲಾಗಲಿ, ಅಥವಾ ಆಚೆ ಕೂಡ ದುಡಿಯೋದ್ರಲ್ಲಾಗಲಿ, ಎಲ್ಲದರಲ್ಲೂ ಹಾಗೆ. ಅದರ ಜೊತೆಗೆ ಹೆಣ್ಮಕ್ಳು ಅದೊಂದೇ ಅಲ್ಲ, ನೋವು ತಿನ್ನೋದ್ರಲ್ಲೂ ಅಷ್ಟೇ ಅವರೇ ಮುಂದೆ. ಅವರಷ್ಟು ಪೇಯ್ನು ನಿಜವಾಗ್ಲೂ ಒಂದು ಗಂಡು ಕೈಲಂತೂ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಯಾವ ರೀತಿ ಅಂದರೆ, ಈಗ ತಿಳಿದಂಗೆ ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ಸ್ ಆಗೋದಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ಜರ್ನಿನಲ್ಲಿರ್ಬೋದು, ನಂತರ ಡಿಲಿವರಿ ಟೈಮಲ್ಲಿ, ಅದಂತೂ ಬಿಡಿ ಹೆಣ್ಮಕ್ಳಿಗೆ ಅದೊಂಥರ ಮರುಜನ್ಮ ಅಂತಲೇ ಹೇಳ್ಬೋದು. ಒಬ್ಬ ತಾಯಿಯಾಗಿ ನಾನೊಂದು ಮಗುಗೆ ಜನ್ಮ ಕೊಡ್ತಾಯಿದ್ದೀನಿ ಅಂದರೆ ಆಕೆ ಒಂದು ಪ್ರಾಣಕ್ಕೆ ಎಷ್ಟು ಅಪಾಯ ಇರುತ್ತೆ. ಬಟ್ ತನ್ನ ಪ್ರಾಣನ ಒತ್ತೆ ಇಟ್ಟು ಮಕ್ಕಳನ್ನ ಎರೋ ಒಂದು ಶಕ್ತಿ ಇರೋದೇ ಹೆಣ್ಣಿಗೆ. ಸೊ ಈ ವುಮೆನ್ಸ್ ಡೇ ಸ್ಪೆಷಲ್ ಅಂತೂ ತುಂಬ ಒಂಥರ ಹೆಣ್ಮಕ್ಳಿಗೆ ಅದೊಂದು ವಿಷಯದಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕಲ್ವ. ಸೊ ಹಾಗಾಗಿ ನನ್ನ ವ್ಯೂವರ್ಸ್ ಯಾರಿದ್ದೀರಾ, ಸಬ್ಸ್ಕ್ರೈಬರ್ ಯಾರಿದ್ದೀರಾ, ಹಾಗೂ ಪ್ರಪಂಚದಲ್ಲಿ ಯಾವ ಒಂದು ಪುಟ್ಟ ಮಗುವಿಂದ ದೊಡ್ಡದವ್ರ ತನಕ ಯಾರಿದ್ದೀರಾ ಪ್ರತಿಯೊಬ್ಬರಿಗೂ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಈಗ ಫ್ರೆಂಡ್ಸಲ್ಲಾಗಲಿ ಫ್ಯಾಮಿಲಿ ಆಗಲಿ ಏನೇ ಆಗಲಿ, ಈಗ ಒಬ್ಬರು ಗಂಡಾದವರು ಹೆಣ್ಮಕ್ಳಿಗಂತೂ ಮಸ್ಟ್ ಆ್ಯಂಡ್ ಶುಡ್ ವಿಶ್ ಮಾಡಲೇಬೇಕು ಇವತ್ತಿನ ದಿನ ಅಂತೂ. ಯಾಕಂದರೆ ಹೆಣ್ಮಕ್ಳಂದರೆ ಆ ರೀತಿ ಅಲ್ವಾ, ಅವರು ಒಂಥರ ಗಂಡು ಜೀವನದಲ್ಲಿ ಅಂದರೆ ಹೆಣ್ಮಕ್ಳು ಒಂಥರ ಬೆನ್ನೆಲುಬಾಗಿ ನಿಂತಿರ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಒಂದು ಕಷ್ಟ ಸುಖ ಇದ್ದಾಗಲೂ ಅಷ್ಟೇ. ಏನಂದರೆ ಆಕೆ ಇವಾಗೇನು ಚೆನ್ನಾಗಿದ್ದಾಗ ಸುಖ ಜೀವನದಲ್ಲೇ ಆಕೆ ಭಾಗಿಯಾಗಿರಲ್ಲ. ಏನೇ ಒಂದು ತೊಂದರೆ ಆದರೂ ಕೂಡ ಅದ್ರ ತಕ್ಕನಾಗಿ ಕೂಡ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಆಗಲಿ, ಆ ಕಮಿಟ್ಮೆಂಟ್ಗಾಗಲಿ, ಏನೇ ಒಂದಾಗಲಿ, ಆರೋಗ್ಯದ ವಿಷಯದಲ್ಲಿ ಯಾವುದಾದ್ರಲ್ಲಾದರೂ ಅಷ್ಟೇ ತುಂಬ ಅಡ್ಜಸ್ಟ್ಮೆಂಟಿಂದ ಜೀವನ ಮಾಡೋದು, ತಾಳ್ಮೆಯಿಂದ ಇರೋದು, ಪ್ರತಿಯೊಂದು ನೋವು ತಿನ್ನೋದು, ಅಂದರೆ ಎಲ್ಲದರಲ್ಲೂ ಮುಂದಾಗಿ ನಿಂತಿರೋದೇ ಹೆಣ್ಣು. ಸೊ ಹೆಣ್ಮಕ್ಳಂದ್ರೇ ಒಂದು ರೀತಿ ಶಕ್ತಿ ಅಂತಲೇ ಹೇಳ್ಬೋದಲ್ವ, ಆ ರೀತಿ ಇರುತ್ತೆ. ವುಮೆನ್ಸ್ ಡೇ ಬಂದರೆ ಅಂತೂ ತುಂಬ ಒಂಥರ ಒಳ್ಳೆಯ ಸ್ಪೆಷಲ್ ಡೇ ಅಲ್ವಾ. ನೋಡು, ಹೆಣ್ಮಕ್ಳನ್ನೆಲ್ಲ ಹೋಲಿಸ್ತಾರೆ. ಏನಂದರೆ ಒಂದು ಶಕ್ತಿ ದೇವತೆಗೆ ಹೋಲಿಸ್ತಾರೆ. ಅಂದರೆ ಆಕೆಯಲ್ಲಿ ನಾನಾ ರೀತಿ ಶಕ್ತಿ ಇರುತ್ತೆ. ಪ್ರತಿಯೊಂದರನ್ನು ನಿಭಾಯಿಸೋದ್ರಲ್ಲಿ ಮುಂದೆ ಇರ್ತಾಳೆ ಅನ್ನೋ ಉದ್ದೇಶನೇ ಈ ಒಂದು ವುಮೆನ್ಸ್ ಡೇ. ಸೊ ಹಾಗಾಗಿ ಎಲ್ರಿಗೂ ಒಂದು ಸೆಕೆಂಡ್ ಯಾರ್ಯಾರು ಬ್ಯೂಟಿಫುಲ್ ಲೇಡೀಸ್ ಇದ್ದೀರಾ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಇನ್ನು ಅದಲ್ದಲೇ ಈ ವುಮೆನ್ಸ್ ಡೇ ಬಂತು ಅಂದರೆ ಇದರಲ್ಲಿ ಇನ್ನೊಂದು ಏನು ನೆನಪಾಗುತ್ತೆ ಅಂದರೆ ನನಗೆ ಅಕ್ಕ ತಂಗಿರು, ಅಂದರೆ ಈಗ ಫ್ರೆಂಡ್ಸು ರಿಲೇಷನ್ ಎಲ್ಲ ಇರ್ತಾರೆ. ಓಕೆ, ಎಲ್ಲರೂ ಕೂಡ ತುಂಬ ಒಂಥರ ಸ್ಪೆಷಲ್ಲೇ. ಈಗ ನಮ್ಮ ಮನಸ್ಸಲ್ಲಿ ಏನೇ ಒಂದು ನೋವಿದ್ರು ಬೇಜಾರಿದ್ರೂ ನಾವೇನಂದರೆ ಗಂಡು ಮಕ್ಳ ಹತ್ರ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ನಾವು ಹೇಳ್ಕೊಳ್ಳೋದೇ ಹೆಣ್ಮಕ್ಳ ಹತ್ರ ಅಲ್ವಾ. ಸೊ ಆ ವಿಷಯದಲ್ಲಿ ನಾನು ತುಂಬ ಲಕ್ಕಿ. ಯಾವ ಥರ ಲಕ್ಕಿ ಅಂದರೆ, ನಾವು ಬಂದು ಅಮ್ಮಗೆ 5 ಜನ ಮಕ್ಕಳು, ತಮ್ಮ ಒಬ್ಬ ಇದ್ದಾನೆ, ಇನ್ನು 4 ಜನ ಹೆಣ್ಮಕ್ಳು. ಅಂದರೆ ಇಬ್ಬರು ಅಕ್ಕಂದಿರು, ತಂಗಿ, ನಾನು, ಅಂದರೆ 4 ಜನ ಅಲ್ವಾ. ಸೊ ನಮ್ಮಲ್ಲಿ ಏನೇ ಒಂದು ನೋವಿದ್ರು, ಏನೇ ಒಂದು ಬೇಜಾರಿದ್ರೂ ನಾವು ಒಂಥರ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೊಳ್ಳೋದು,
ಪ್ರತಿಯೊಂದು ಪರ್ಸ್ನಲ್ ಆಗಲಿ ಏನೇ ಆದರೂ ಅಷ್ಟೇ ಒಬ್ರಿಗೊಬ್ರು ಎಲ್ಲ ರೀತಿಯಲ್ಲೂ ಹೇಳ್ಕೊತೀವಿ. ಅದು ಎಕ್ಸ್ಪೆಷಲಿ ನಾನು ಅಕ್ಕಂದಿರ ಹತ್ರ ಅಂತೂ ತುಂಬ ಕ್ಲೋಸು. ತಂಗಿ ಹತ್ರನೂ ಹೇಳ್ಕೊಡ್ತೀನಿ. ತಂಗಿ ಅಂದರೆ ಸ್ವಲ್ಪ ಚಿಕ್ಕವಳು ನನಗಿಂತ, ಆಲ್ಮೋಸ್ಟು 6 to 7 ಇಯರ್ಸು ಚಿಕ್ಕವಳು. ಅವಳಿಗೆ ರೀಸೆಂಟಾಗಿ ಮಗುವಾಗಿ ಚಿಕ್ಕ ಪಾಪು ಆಗಿದೆ. ಮಾತಾಡ್ತೀನಿ ನಾರ್ಮಲಾಗಿ ತಂಗಿ ಹತ್ರ, ಬಟ್ ಅಕ್ಕಂದಿರ ಹತ್ರನೇ ಜಾಸ್ತಿ. ದೊಡ್ಡ ಅಕ್ಕನ ಹತ್ರ ಎಲ್ಲ ಮೊದಲು ಇನ್ನೂ ಚೆನ್ನಾಗಿ ಮಾತಾಡ್ತಿದ್ದೆ, ಬಟ್ ಅಕ್ಕ ಈಗ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ. ಅವಳು ಪಾಪ ಫೋನಿಗೆಲ್ಲ ಸಿಗೋದು ತುಂಬ ಕಡಿಮೆನೇ. ಅದು ಬಿಟ್ಟರೆ ನನ್ನ ಎರಡನೇ ಅಕ್ಕನ ಬಗ್ಗೆ ಹೇಳಬೇಕು ಅಂದರೆ, ಅವಳು ನನಗೆ ಫ್ರೆಂಡು, ಒಂದೊಂದು ಟೈಮ್ ಫ್ರೆಂಡ್ಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ಅಕ್ಕ ತಂಗಿರ ಥರನೇ ಇರಲ್ಲ ನಿಜವಾಗ್ಲೂ. ಪ್ರತಿಯೊಂದು ವಿಚಾರನೂ ಅಷ್ಟೇ, ಡೈಲಿ ಏನಿಲ್ಲ ಅಂದರೂ 1 hour ಆದರೂ ನಾವು ಮಾತಾಡ್ತೀವಿ. ಏನಾಯಿತು, ಎತ್ತ, ಯಾವ ಥರ, ಏನು ಅಡುಗೆ ಮಾಡಿದ್ದೆ, ಏನು ತಿಂಡಿ ಮಾಡಿದ್ದೆ, ಏನಾದರೂ ಬೇಜಾರಾಯಿತಾ, ಖುಷಿ ಆಯಿತಾ, ಪ್ರತಿಯೊಂದು ವಿಚಾರನೂ ಹಂಗೇ. ನಾವಂತೂ ಅಕ್ಕ ತಂಗಿರು ತುಂಬಾ ಚೆನ್ನಾಗಿ ಎಲ್ಲ ಶೇರ್ ಮಾಡ್ಕೋತೀವಿ. ಆ ಬಾಂಡಿಂಗ್ ಯಾವ ರೀತಿಯಾಗಿದೆ ಅಂದರೆ, ಆ ಬಾಂಡಿಂಗ್ ಬಂದಿವಾಗ ನಮ್ಮ ಅಕ್ಕನ ಮಗಳಿಗೂ ಮತ್ತು ನನ್ನ ಮಗಳಿಗೂ ಅದು ಒಂಥರ ಹತ್ರದ ಥರ ಆಗ್ಬಿಟ್ಟಿದೆ. ಹೇಳ್ಕೊಳ್ಳೋಕ್ಕೆ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಥರ ಇರ್ಬೋದು ಇಬ್ಬರೂ, ಬಟ್ ಸ್ವಂತ ಅಕ್ಕ ತಂಗಿರ ಥರನೇ. ಏನಂದರೆ ಇವರಿಬ್ಬರು ನೋಡಿದ್ರೆ ಟ್ವಿನ್ಸ್ ಅನಿಸುತ್ತೆ. ಯಾವ ಥರ ಅಂದರೆ ನೋಡೋದಕ್ಕಲ್ಲ, ಬುದ್ಧಿ ಸೇಮ್ ಟು ಸೇಮ್. ನಮ್ಮ ಅಕ್ಕನ ಮಗಳು ಹೇಗಿದ್ದಾಳೆ ಅದೇ ಥರ ಸೇಮ್ ನನ್ನ ಮಗಳೂ ಅಷ್ಟೇ. ಪ್ರತಿಯೊಂದು ಆ್ಯಟಿಟ್ಯೂಡು ಆಲ್ಮೋಸ್ಟ್ ಡಿಟು ಅವಳ ಥರನೇ. ಏನಂದರೆ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಊಟ ಮಾಡೋದು, ಮತ್ತು ಅದೊಂಥರ ಆ್ಯಕ್ಟಿವ್ನೆಸ್ ಏನೇನಿದೆ ಆಲ್ಮೋಸ್ಟ್ ಎಲ್ಲ ನಮ್ಮ ಅಕ್ಕನ ಮಗಳ ಥರನೇ ಇದೆ. ಬಟ್ ಅದಂತೂ ನಿಜ ಅಲ್ವಾ. ಮೊದಲೆಲ್ಲ ನಾವೇನು ಅನ್ಕೋತೀವಿ, ಹಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಂತೂ 100% ನಿಜನೇ. ಯಾವ ರೀತಿ ಅಂದರೆ, ನಾನು ಯಾವಾಗಲೂ ಅಷ್ಟೇ, ನನ್ನ ಮಗ ಆದಮೇಲೆ ಒಂದು 5 years ಗ್ಯಾಪ್ ಇತ್ತು. ಆಮೇಲೆ ನನಗೆ ಪಾಪ ಹುಟ್ಟಿದ್ದು. ಸೊ ಅವಾಗಿನ ಮುಂಚೆ ನಾನೇನು ಮಾಡ್ತಿದ್ದೆ ಅಂದರೆ, ಅಕ್ಕನ ಮಗಳನ್ನ ನೋಡ್ತಿದ್ದೆ ಅಲ್ವಾ, ಆವಾಗೆಲ್ಲ ಅನ್ಕೋತಿದ್ದೆ, ಎಷ್ಟು ಚುರುಕಿದ್ದಾಳೆ ಅಲ್ಲ ನಿನ್ನ ಮಗಳು, ಒಂಥರ ಕ್ಯೂಟ್ ಆಗಿದ್ದಾಳೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ, ನನಗೂ ಈ ಥರ ಒಂದು ಪಾಪು ಆಗಬೇಕು, ಇವಳ ಥರನೇ ಒಂಥರ ಪಟಾಕಿ ಥರ ಇರಬೇಕು, ಹಾಗೆ ಹೇಗೆ ಅಂತ. ನಿಜವಾಗ್ಲೂ ಆಗಿನ ಟೈಮೆಲ್ಲ ನಾನು ತುಂಬ ಒಂಥರ ಅದೊಂದು ಮೂಮೆಂಟ್ನ ಎಂಜಾಯ್ ಮಾಡ್ತಿದ್ದೆ. ಹಾಗೂ ಅದ್ರ ಜೊತೆ ಅದೇ ತಿಳ್ಕೊತಿದ್ದೆ ಯಾವಾಗ್ಲೂ, ಓ ಈ ಥರ ಇರುತ್ತೆ, ನನಗೂ ಈ ಥರ ಪಾಪು ಹುಟ್ಟಬೇಕು, ಈ ಥರನೇ ಆ್ಯಕ್ಟಿವ್ ಆಗಿರ್ಬೇಕಂತ. ಸೀರಿಯಸ್ಲಿ ಹಂಗೆ ಆಗೋಯ್ತು. ಏನಂದರೆ, ಅಕ್ಕನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ಅವಳು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಆಡ್ತಿದ್ಲು ಪಾಪುನಲ್ಲಿ, ಸೇಮ್ ಟು ಸೇಮ್ ನನ್ನ ಮಗಳು ಹಂಗೇ ಆಡ್ತಾಳೆ. ಅದಂತೂ ನಿಜ ನೋಡಿ. ನಾವೇನು ಅನ್ಕೋತೀವಿ ಒಂದೊಂದು ಟೈಮ್ ಹಂಗೆ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಹೇಳಿದ್ರು, ಪ್ರತಿ ಕ್ಷಣ ನಾವೇನಾದರೂ ತಿಳ್ಕೊತಿದ್ದೀವಿ ಅಥವಾ ಏನಾದರೂ ಒಂದು ನೆನ್ಕೋತಿದ್ದೀವಿ ಅಂದರೆ ಆದಷ್ಟು ಒಳ್ಳೆಯದೇ ತಿಳ್ಕೊಬೇಕಂತಾರಲ್ಲ, 100% ನಿಜನೇ. ಸೊ ನಾನು ಅದನ್ನು ಸುಮಾರು ಸಲ ಯೋಚನೆ ಮಾಡ್ತಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ, ಬಟ್ ನನ್ನ ಮಗಳಂತೂ ಸೇಮ್ ಅಕ್ಕನ ಮಗಳ ಥರನೇ ಅದೇ ಥರ ಪಟ ಅಂತ ಮಾತಾಡೋದು, ಅದೊಂಥರ ಆ್ಯಟಿಟ್ಯೂಡು. ಕೂರೋದು ಅಷ್ಟೇ ಸೇಮ್. ಅವಳು ಯಾವ ಪೊಸಿಷನಲ್ಲಿ ಕೂತ್ಕೋತಾಳೆ ಇವಳು ಅದೇ ರೀತಿ ಕೂತ್ಕೋತಾಳೆ. ಊಟ ಮಾಡಬೇಕಾದ್ರೂ ಅಷ್ಟೇ, ಅದೊಂದು ಹಠ, ಮುನ್ಸು, ಕೋಪ ಏನಿದೆ ಅದೇ ರೀತಿ ಇದೆ. ನಾನು ಪ್ರತಿ ಸಲ ಅದೇ ಅನ್ಕೋತೀನಿ, ಏನಪ್ಪ ಇಬ್ಬರು ಈ ಥರ ಚಿಕ್ಕಮ್ಮನ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಥರ ಇದ್ರೂ ಸ್ವಂತ ಅಕ್ಕರ ತಂಗಿಗಿಂತ ಹೆಚ್ಚಾಗಿ ಇಬ್ಬರದು ಆಲ್ಮೋಸ್ಟ್ ಒಂದೇ ಥರ ಇದೆಯಲ್ಲ ಬುದ್ಧಿ ಅಂತ ಅನಿಸುತ್ತೆ. ಅದೊಂದು ಖುಷಿ ವಿಚಾರ. ಏನಿಲ್ಲ, ಜಸ್ಟ್ ಹಾಗೆ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಅಲ್ವಾ. ಸೊ ಇವತ್ತಿನ ದಿನ ಏನಂದರೆ, ಹೆಣ್ಮಕ್ಳೆಲ್ಲ ಇದ್ಕಿದಾಗ ನೆನಪಾದರು. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಸಡನ್ ನೆನಪಾಗುತ್ತೆ. ಬಟ್ ಅಕ್ಕ ತಂಗಿರ ಸಂಬಂಧ ಅಂದ್ರೇ ಹಾಗೆ ಅಲ್ವಾ, ಒಂಥರ ಸ್ಪೆಷಲ್ಲು. ಯಾವ ಮನೆಯಲ್ಲಿ 3-4 ಜನ ಅಕ್ಕ ತಂಗಿರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಈಗ ಒಂದು ಹಬ್ಬ ಆಗಲಿ ಏನೇ ಆಗಲಿ, 4 ಜನ ಅಕ್ಕ ತಂಗಿರು ಒಟ್ಟಿಗೆ ಸೇರೋದು, ಮಾತಾಡೋದು, ಪ್ರತಿಯೊಂದು ವಿಚಾರಗಳನ್ನೆಲ್ಲ ನಾವು ಶೇರ್ ಮಾಡ್ಕೊಳ್ಳೋದು, ಒಬ್ರನ್ನೊಬ್ರು ರೇಗಿಸೋದು, ಅದಂತೂ ತುಂಬ ಚೆನ್ನಾಗಿರುತ್ತೆ. ನಾವಂತೂ ಪ್ರತಿ ಸಲ ಅಮ್ಮನ ಮನೆಗೇನಾದರೂ ಹಬ್ಬಕ್ಕೆ ಹೋದ್ವಿ ಏನಾದರೂ ಅಂದರೆ ನಮ್ಮದೇ ಗಲಾಟೆಗಳು ಜಾಸ್ತಿ. ಒಬ್ರದ್ದೊಬ್ರದ್ದು ಕಾಲು ಎಳ್ಕೊಂಡು ಆ ಅಪ್ಪ ಅಮ್ಮನೂ ಬಿಡಲ್ಲ. ಸೀರಿಯಸ್ಲಿ ಎಲ್ಲರೂ ರೇಗಿಸ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಇನ್ನೊಂದು ಅದಲ್ದೆಲ್ಲ ಇನ್ನೇನು ಬೇಸಿಗೆ ರಜೆ ಬೇರೆ ಬರ್ತಾ ಇದೆ, ಅದೇ ವೆಯ್ಟಿಂಗು ನಮ್ಮ ಅಕ್ಕ ನಾವೆಲ್ಲ. ಏನಂದರೆ, ಅವ್ರು ನಮ್ಮ ಮನೆಗೆ ಬರೋದು ಅಥವಾ ನಾವು ಅವ್ರ ಮನೆಗೆ ಹೋಗೋದು, ಇಲ್ಲ ಅಂದರೆ ಅಮ್ಮ ಮನೆಗೆ ಎಲ್ಲರೂ ಜೊತೆಯಲ್ಲಿ ಸೇರೋದು, ಒಂಥರ ಸ್ಪೆಷಲ್ ಆಗಿರುತ್ತೆ ಅವತ್ತಿನ ದಿನ. ಹೇಳೋಕ್ಕಂತೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಬ್ಬಗಳು ಅಷ್ಟೇ, ಏನಾದರೂ ಇವಾಗ ಹಿರಿಯರ ಹಬ್ಬ ಮಾಡ್ತಿದ್ದಾರೆ ಅದು ಇದು ಅಂದಾಗ ನಾವು 2-3 ದಿವಸದ ಮುಂಚೆನೇ ಹೋಗ್ಬಿಡ್ತೀವಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂದರೆ ಅದೊಂಥರ ಹ್ಯಾಪಿನೆಸ್ ಹೇಳಲಿಕ್ಕೆ ಬರೋಲ್ಲ, ಆ ಥರ ಇರುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ಯಾವ ಮನೆಯಲ್ಲಿ ಅಕ್ಕ ತಂಗಿರು ತುಂಬ ಜನ ಇದ್ದಾರೆ, ಆಲ್ಮೋಸ್ಟು ಅಂಥವರೆಲ್ಲ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಏನಂದರೆ, ಕೆಲವೊಂದು ವಿಚಾರಗಳನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊತೀವಿ, ಶೇರ್ ಮಾಡ್ತೀವಿ, ಓಕೆ. ಫ್ರೆಂಡ್ಸು ಇದ್ದಾರೆ, ಅವರು ಕೂಡ ತುಂಬ ಸ್ಪೆಷಲ್ಲು. ಬಟ್ ಏನಂದರೆ, ಈ ಥರ ಅಕ್ಕ ತಂಗಿರು ಒಂದು 3-4 ಜನ ಎಲ್ಲ ಇರ್ತೀವಲ್ಲ,
ಅದೊಂಥರ ಏನಂದರೆ ಒಂದೊಂದು ಟೈಮ್ ಸಣ್ಣ ಪುಟ್ಟ ಮುನಿಸಿಗಳೆಲ್ಲ ಬರುತ್ತೆ ಕಾಮನ್ನು. ಬಟ್ ಆ ಒಂದು ಮೂಮೆಂಟ್ ಇರುತ್ತಲ್ಲ, ಅದಂತೂ ಸೀರಿಯಸ್ಲಿ ಅದು ಯಾರು ಕೇಳಿ ತಂದು ಕೊಡೋಕ್ಕಾಗಲ್ಲ ನಿಜವಾಗ್ಲೂ. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಆಗ ತಂಗಿರ ಮಕ್ಕಳು ಆ ಥರ ಈ ಥರ ನಾವುಗಳು ಮಾತಾಡೋದು, ಜೊತೆಯಲ್ಲೇ ಒಟ್ಟಿಗೆ ಬೆಳೆದಿದ್ದು ಓದಿದ್ದು. ಮತ್ತೆ ಮದುವೆ ಆದಮೇಲೆ ಒಂದೊಂದು ಟೈಮು ಅದನ್ನೆಲ್ಲ ನಾವು ಮಿಸ್ ಮಾಡ್ಕೊಬಿಡ್ತೀವಿ. ಏನಂತ ಗೊತ್ತಿಲ್ಲ, ಇವತ್ತು ಇದ್ಕಿದ್ದಂಗೆ ಎಲ್ಲರೂ ನೆನಪಾಗ್ಬಿಟ್ರು. ನಮ್ಮ ದೊಡ್ಡಕ್ಕ ಆಗಲಿ, ಚಿಕ್ಕಕ್ಕ ಆಗಲಿ, ತಂಗಿ ಆಗಲಿ, ಎಲ್ಲರೂ ಅಷ್ಟೇ. ಏನಂದರೆ ಎಲ್ಲ ಬ್ಯಾಂಗ್ಳೂರಿನಲ್ಲೇ ಇರೋದು. ಬಟ್ ಜಾಸ್ತಿ ಒಬ್ರನ್ನೊಬ್ರು ನೋಡೋಕ್ಕಾಗಲ್ಲ, ಮೀಟ್ ಮಾಡೋಕ್ಕಾಗಲ್ಲ. ಅಂದರೆ 3-4 ಮಂತ್ಸು ಏನಾದರೂ ಹೋದಾಗ ಬಂದಾಗ ಮಾತ್ರ ಮೀಟ್ ಮಾಡೋದು, ಮಾತಾಡೋದು ಈ ಥರ ಎಲ್ಲ ಇರುತ್ತೆ. ಜಸ್ಟ್ ಹಾಗೆ ಇದೊಂದು ಸ್ವೀಟು ಮೂಮೆಂಟು, ಅದೇಂಥರ ಅದೊಂದು ಮೆಮೊರೀಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕನ್ನಿಸ್ತು, ಹಾಗಾಗಿ ಜಸ್ಟ್ ಹೇಳಿದೆ ಅಷ್ಟೇ. ಇನ್ನು ನಂತರ ನಾನು ಹೇಳಿದ್ನಲ್ಲ ಈ ಥರ ಎಗ್ ಫ್ರೈ ಮಾಡಬೇಕು ಅಂತ. ಇನ್ನು ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಗ್ಗಲ್ಲಂತೂ ಬಿಡಿ ತುಂಬ ರೆಸಿಪಿಗಳಂತೂ ಇದ್ದಾವೆ, ಎಷ್ಟು ಥರದ್ದು ಮಾಡ್ಬೋದು ನಿಜವಾಗ್ಲೂ. ಇನ್ನು ನಮ್ಮ ಮನೆಯಲ್ಲಿ ಈ ಆಮ್ಲೆಟ್ ಅದೆಲ್ಲ ಮಾಡಿದ್ರೆ ಮಕ್ಳಿಗೂ ಅಷ್ಟೇ ಹಾಗೆಲ್ಲ ಇಷ್ಟ ಆಗಲ್ಲ ಅವರಿಗೆ. ಇನ್ನು ಈ ಥರ ಮಾಡಿದ್ರೆ ತಿಂತಾರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರನೇ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಗೊತ್ತಾ, ಈಗ ಗಿಣ್ಣು ಅಂತಾರೆ ಗೊತ್ತಲ್ವ, ಅದೂ ಅಷ್ಟೇ ಮೊಟ್ಟೆನಲ್ಲೇ ಮಾಡ್ಬೋದು, ಚೆನ್ನಾಗಿರುತ್ತೆ ಮಾತ್ರ. ನಾನು ಮೊದಲೆಲ್ಲ ಮಾಡ್ತಿದ್ದೆ, ಈಗ ಸದ್ಯಕ್ಕೆ ಸುಮಾರು ವರ್ಷಗಳೇ ಆಗೋಯ್ತೆ ನಾವು ಮಾಡೇ ಇಲ್ಲ. ಅದೊಂದು ಸಲ ಟ್ರೈ ಮಾಡಿ ನೋಡಬೇಕು. ಯಾವ ಥರ ಅಂದರೆ ಜಸ್ಟು ಎಗ್ಗಿಗೆ ಹಾಲನ್ನ ಬಿಸಿ ಮಾಡಿಬಿಟ್ಟು ಬೆಲ್ಲ ಮತ್ತು ಏಲಕ್ಕಿ ಎಲ್ಲ ಹಾಕಿ ಸೇಮ್ ಸ್ಟೀಮಿಂಗಲ್ಲಿ ಇಟ್ಬಿಡ್ತಾರೆ. ಗಿಣ್ಣ ಹೇಗಿರುತ್ತೆ ಡಿಟೋ ಅದೇ ಟೇಸ್ಟ್ ಕೊಡುತ್ತೆ. ಎಮರ್ಜೆನ್ಸಿ ಏನಾದರೂ ಅದನ್ನು ತಿನ್ಬೇಕು ಅನಿಸಿದ್ರೆ ನಾವು ಈ ಥರ ಮಾಡ್ಕೊಬೋದು. ಏನಂದರೆ ಸಿಟಿ ಕಡೆ ಎಲ್ಲ ಕಡಿಮೆನೇ ಅಲ್ವಾ, ಆ ಥರ ಗಿಣ್ಣಗಳೆಲ್ಲ ಸಿಗೋದಿಲ್ಲ. ಹಳ್ಳಿ ಕಡೆ ಆದರೆ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ನಾವು ತಿನ್ಬೇಕು ಅನ್ನಿಸ್ದಾಗ ಈ ಎಗ್ಗಲ್ಲಿ ಅದೊಂದು ಸ್ವೀಟ್ ಡಿಶಸ್ ಕೂಡ ಇದೆ, ಮಾಡ್ಕೋಬೋದು. ನಂತರ ನಾನು ಈ ಎಗ್ ಫ್ರೈಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, ಖಾರದ ಪುಡಿ, ಧನಿಯಾದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕಿದ್ರು ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ಏನಂದರೆ ಆಲ್ರೆಡಿ ಖಾರ ಪುಡಿ ಮತ್ತು ನಾನು ಗರಂ ಮಸಾಲೆ ಹಾಕಿದ್ದೀನಿ ಅಲ್ವಾ, ಇನ್ನು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಪಾಪಗೆ ಸ್ವಲ್ಪ ಹೆವಿ ಅನಿಸುತ್ತೆ, ಅವಳು ತಿನ್ನಲ್ಲ ಅಂದ್ಬಿಟ್ಟು ಸಾಕಿಷ್ಟು ಅಂತ ಇದನ್ನೇ ಇಟ್ಕೊಂಡಿದ್ದೀನಿ. ನಂತರ ಏನು ಎಗ್ನ ಬಾಯ್ಲ್ ಮಾಡಿದ್ದೆ ಅದನ್ನೆಲ್ಲ ಪೀಸಾಗಿ ಥರ ಅರ್ಧ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಈ ಮಸಾಲೆಗಳೆಲ್ಲ ಏನೇನಿತ್ತು ಎಲ್ಲ ಉದುರಿಸ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಈ ಬರೀ ಇವಾಗ ಮೊಟ್ಟೆ ಬೇಯಿಸ್ಕೊಂಡೆ ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಉಪ್ಪು, ಖಾರ, ಪೆಪ್ಪರ್ ಪೌಡ್ರು, ಈ ಥರದ್ದು ಧನಿಯಾ ಪೌಡ್ರು ಅಥವಾ ಗರಂ ಮಸಾಲೆ ಯಾವುದಾದ್ರೂ ಓಕೆ ಹಾಕ್ಬೋದು. ಎಗ್ ಮಸಾಲ ಕೂಡ ಹಾಕ್ಕೋಬೋದು. ಈಗ ಮೇಲೆಲ್ಲ ಉದುರಿಸ್ಬಿಟ್ಟು ತವ ಇರುತ್ತಲ್ವ ಅದನ್ನ ಇಟ್ಟು ಬಿಸಿ ಆದ ತಕ್ಷಣ ಅದಕ್ಕೆ ಎಷ್ಟು ಬೇಕಷ್ಟು, ಏನು 1-1.5 ಸ್ಪೂನು ಎಣ್ಣೆ ಸಾಕಿದ್ದಕ್ಕೆ. ಎಣ್ಣೆ ಬಿಸಿ ಆದ ನಂತರ ನಾನು ಇನ್ನೊಂದೇನು ಗೊತ್ತಾ, ಇವಾಗ ಈ ತವಾಗೆಲ್ಲ ಮೊಟ್ಟೆಗಳು ಜಾಸ್ತಿ ಬಿಸಿ ಇದ್ದರೆ ಅಥವಾ ಎಣ್ಣೆ ಜಾಸ್ತಿ ಇದ್ದಾಗ ಮೊಟ್ಟೆ ಹಾಕ್ಬಿಟ್ರೆ ಒಂದೊಂದು ಟೈಮ್ ಸಿಡಿಯೋ ಚಾನ್ಸಸ್ ಎಲ್ಲ ಇರುತ್ತೆ. ಒಂದು ಟೈಮ್ ಹಂಗೆ ಮಾಡಿಬಿಟ್ಟಿದ್ದೆ ನಾನು. ಒಂಥರ ಎಗ್ನೆಲ್ಲ ಸೇಮ್ ವಡೆ ಥರ ಮಾಡೋಣ ಅಂತ ಬಾಯ್ಲ್ ಮಾಡಿಬಿಟ್ಟು ಎಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಎಣ್ಣೆಗೆ ಹಾಕ್ಬಿಟ್ರೆ ಎಲ್ಲ ಸಿಡಿದ್ಬಿಡ್ತು. ಜಸ್ಟ್ ಮಿಸ್ ಇದ್ದಾರೆ ಮುಖಕ್ಕೆಲ್ಲ ಆಗ್ಬಿಡ್ತಿತ್ತೋ ಏನೋ. ಆವತ್ತಿಂದ ನಾನೇನು ಮಾಡ್ತೀನಿ ಅಂದರೆ ಈ ಎಗ್ ಬಜ್ಜಿಗಳಾಗಲಿ ಅಥವಾ ಎಗ್ನೇನಾದರೂ ನಾನು ಎಣ್ಣೆನಲ್ಲೇ ಫ್ರೈ ಮಾಡೋ ರೆಸಿಪಿ ಅಂತೂ ಮಾಡೋಕ್ಕೆ ಹೋಗಲ್ಲ ನಿಜವಾಗ್ಲೂ. ಒಂದೊಂದು ಟೈಮ್ ಅದು ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ. ಈ ಥರ ಫ್ರೈ ಒಂದು ಮಾಡ್ತೀನಿ ಅಷ್ಟೇ ಬೇಯಿಸಿರೋದ್ರಲ್ಲಿ. ಇನ್ನು ಅದು ಬಿಟ್ಟರೆ ಕರಿ ಮಸಾಲೆಗಳು ಅಷ್ಟು ಮಾತ್ರ ಮಾಡೋದು. ಇನ್ನು ಎಣ್ಣೆ ಕೂಡ ಕಾಯಿತು. ಇನ್ನು 2 ಬದಿನಲ್ಲೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಇದ್ರಲ್ಲಿ ಒಂದು 2 ಮಿನಿಟ್ಸು, ಮತ್ತು ಉಲ್ಟಾ ಮಾಡಿದಾಗ 1 ಮಿನಿಟ್ ಸಾಕು. ಏನಂದರೆ ಸಿಡಿತಾ ಇರುತ್ತೆ, ಅದಕ್ಕೋಸ್ಕರ ತುಂಬ ಹೊತ್ತು ವೈಟ್ ಪಾರ್ಟ್ ಏನಿರುತ್ತೆ ಅದನ್ನು ಜಾಸ್ತಿ ಹೊತ್ತು ಎಣ್ಣೆನಲ್ಲಂತೂ ರೋಸ್ಟ್ ಮಾಡೋಕ್ಕಂತೂ ಹೋಗಬಾರ್ದು. ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಈ ಥರ ಮಾಡ್ಕೊಂಡು ಒಂಥರ ಟೇಸ್ಟಾಗಿ ತಿಂದರೆ. ಇನ್ನು ಹಸ್ಬೆಂಡ್ಗಳಿಗೂ ಅಷ್ಟೇ, ಅವ್ರಿಗೆ ಏನಂದರೆ ಬೆಳಗ್ಗೆ ಹೊತ್ತು ಟಿಫನ್ ಮಾಡಿಬಿಟ್ಟು ಹೋಗ್ತಾರೆ. ಇನ್ನು ಮಧ್ಯಾಹ್ನ ಒಂದೊಂದು ಟೈಮ್ ಬಾಕ್ಸ್ ತೊಗೊಂಡು ಹೋಗ್ತಾರೆ, ಒಂದೊಂದು ಟೈಮ್ ತೊಗೊಂಡೋಗೋದಿಲ್ಲ. ಯಾಕಂದರೆ ಮಾರ್ನಿಂಗ್ ಟಿಫನೆಲ್ಲ ತಿಂದ್ಬಿಟ್ಟೇನೋ ಬಿಸಿ ಇರುತ್ತೆ ತಿಂತಾರೆ ಪಾಪ, ಮಧ್ಯಾಹ್ನನೂ ತಿನ್ಬೇಕಂದ್ರೆ ಅವ್ರಿಗೆ ಆಗಲ್ಲ. ಹಾಗಾಗಿ ಒಂದೊಂದು ಟೈಮ್ ಮಾತ್ರ ಅವ್ರು ತೊಗೊಂಡೋಗೋದು, ಮಿಕ್ಕಿದ ಟೈಮೆಲ್ಲ ಅಲ್ಲೇ ಮೆಸ್ಸೆಲ್ಲ ಇರುತ್ತಲ್ಲ ಅಲ್ಲೇ ಏನಾದರೂ ಊಟ ಮಾಡಿಬಿಡ್ತಾರೆ. ಸೊ ಸಂಜೆ ಬಂದಾಗ ಅವ್ರಿಗೇನಾದರೂ ಸ್ವಲ್ಪ ನೆಂಚ್ಕೊಳ್ಳೋಕೆ ಇರಬೇಕಂತಾರೆ ನಾನು ಜಾಸ್ತಿ ಸಂಜೆ ಹೊತ್ತು ಏನಾದರೂ ಮಾಡೋದು. ಮಶ್ರೂಪ್ ಮಾಡಿದಾಗಂತೂ ನಾನು ನಮ್ಮ ಮನೆಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ಡು ಈ ಥರ ಎಗ್ ಫ್ರೈ ಅಂತೂ ಮಾಡೇ ಮಾಡ್ತೀನಿ. ಮಶ್ರೂಪ್ಗಂತ ಕಾಂಬಿನೇಷನ್ ಅಂತ ಏನಿಲ್ಲ, ಏನಾದರೂ ಬಜ್ಜಿ ಸಾಂಬಾರು, ಟೊಮ್ಯಾಟೊ ಬಜ್ಜಿ ಅಥವಾ ರಸಮ್ ಆಗಲಿ ಅದು ಅಷ್ಟೇ, ಅವುಗಳ ಜೊತೆನೂ ಅಷ್ಟೇ ಈ ಥರದ್ದೇನಾದರೂ ಮಾಡಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ಬರೀ ಸಾರು ಜೊತೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಮಶ್ರೂಪ್ ಮಾಡಿದಾಗಲೇ ಜಾಸ್ತಿ ಈ ಥರದ್ದು ಮಾಡೋದು.
ಇನ್ನೇನು ನೋಡಿ ಒಂದು ಕಡೆ ಎಲ್ಲ ಈ ಥರ ಒಂಥರ ಬ್ರೌನಿಷ್ ಕಲರ್ ಥರ ಬಂದರೆ ಸಾಕು. ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಎಲ್ಲ ಉಲ್ಟಾ ಮಾಡಿ ಒಂದು 2 ಮಿನಿಟ್ಸನ್ನು ಈ ಥರ ಇಟ್ಬಿಡ್ತೀನಿ ಅಷ್ಟೇ. ನೋಡಿ ಆಗೋಯ್ತು. ಇಷ್ಟೇ, ತುಂಬ ಸಿಂಪಲ್ ರೆಸಿಪಿ. ಗೊತ್ತಿರುತ್ತೆ ಅನ್ಕೋತೀನಿ ಎಲ್ರಿಗೂ, ಬಟ್ ಯಾರಿಗೆ ಗೊತ್ತಿರಲ್ಲ ಈ ಥರ ಮಾಡೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ. ಏನು ಮೊಟ್ಟೆ ಒಂದು ಬೇಯಿಸ್ಕೊಂಬಿಟ್ರೆ ಇದು 2 ಮಿನಿಟ್ಸ್ ಸಾಕು ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳೋದಕ್ಕೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.